ಬೇಡ್ದಿಲ್ದಾಗೆಲ್ಲ ಯೂಸ್ ಮಾಡ್ಕೊಂಡು ಬೇಡ್ದಿಲ್ದಾಗೆಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಬಿಟ್ಟೋಗಕ್ ನಾನು ಏನ್ ಅನ್ಕೊಂಡಿದ್ಯಾ? ಯಾವಳ ಅನ್ಕೊಂಡಿದ್ಯಾ? ನಿನ್ಗೆ ಅಷ್ಟೊಂಥರ ತೇವ್ಲಿದ್ದಿದ್ರೆ ದುಡ್ಡು ಕೊಟ್ಟು ಯಾವಳ ಹತ್ರಕಾರ ಹೋಗ್ಬೇಕಾಗಿತ್ತು, ನನ್ ಜೊತೆ ಏನಕ್ ಬರ್ಬೇಕಾಗಿತ್ತು ಲವ್ ಮಣ್ಣು ಅನ್ಕೊಂಡು? ಹೇಳು. ನಿನಗೆ ಅಷ್ಟೊಂಥರ ತೇವ್ಲಿದ್ದಿದ್ರೆ ನಾನ್ ಕರ್ದಲ್ಲಿ ಬರ್ದಲೇ ಇದ್ದು ಬೇರೆ ಯಾವಳ ಹತ್ರ ಹೋಗಿ ದುಡ್ಡು ಕೊಟ್ಟು ಮಾಡ್ಕೋಬೇಕಾಗಿತ್ತು. ನಾನ್ ಕರ್ದಂತೆ ಬಂದ್ಬಿಟ್ರಂತೆ. ಇವ್ಳಿಗೆ ಬುದ್ಧಿ ಇರ್ಲಿಲ್ವಾ ಹಂಗಾರ ನಿಂಗೆ? ಅದೇ ನಿಂಗ್ ಬುದ್ಧಿ ಇರ್ಲಿಲ್ಲ, ಇವಾಗ ಬುದ್ಧಿ ಇರ್ಲಿಲ್ಲ. ಇವಾಗ ಅದೇ ಮಾತುಗಳೇ ಬರೋದ್ ಬುದ್ಧಿ ಇರ್ಲಿಲ್ಲ ನನಗೆ ಅಂತ. ಮಾಡ್ಕೊಂಡಾಗ ಇರೋ ಫೋರ್ಸು ಮದ್ವೆ ಆಗ್ಬೇಕಾದ್ರೆ ಇರಲ್ಲ ನೋಡು. ನನ್ಗೂ ನಿನ್ಗೂ ಸುಮ್ನೆ ಡೈಲಿ ಇದಕ್ ಜಗಳ ಬೇಡ. ನನ್ ಲೈಫ್ ನನಗ್ ವಾಪಸ್ ಕೊಡು. ನಿನ್ನ ಸುದ್ದಿಗ್ ನನ್ ಬರಲ್ಲ. ನಿನಗ್ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಅವಾಗ ನನ್ನ ಕಡೆಯಿಂದ ಬರಲ್ಲ. ನನ್ ಲೈಫ್ ನನಗ್ ಕಟ್ಕೊಡು ಅಷ್ಟೇ. ದುಡ್ಡೊಂದು ಬಿಟ್ಟು ನನ್ ಲೈಫ್ ವಾಪಸ್ ಕೊಡು. ಯಾವ ರೀತಿ ತಗೊಂಡೆ ನೀನು ಆ ರೀತಿನೇ ಕೊಡು. ಏನ್ ಪ್ರವೀಣ್, ನಾನ್ ನ್ಯಾಯ ಮಾತಾಡ್ತಿದ್ದೀನಾ? ಯಾಕಂದ್ರೆ ಬಾಳ ಹಾಳಾಗಿರೋದ್ ಹಿಂದಕ್ ಅವ್ರದಲ್ವಲ್ಲ, ಅವ್ರದ್ ಹಾಳಾಗಿದ್ದಂದ್ರೆ ಅವರು ಅದನ್ನೇ ಹೇಳ್ತಿದ್ರು. ನಿನಗೆ ನನಗ್ ಮದ್ವೆ ಆಗಿತ್ತು ಅಂತ ಗೊತ್ತಿತ್ತು, ಆದ್ರೂ ಬಂದೆ. ಕ್ಯಾಸ್ಟ್ ಯಾವ್ದು ಅಂತ ಗೊತ್ತಿತ್ತು, ಆದ್ರೂ ಬಂದೆ. ನಿನ್ಗ ಅಂತ ಇದ್ದಿದ್ರೆ ಯೋಚನೆ ಮಾಡಿ ತಿಳ್ಕೊಂಡು ನಮ್ಮ ಮನೆ ಪರಿಸ್ಥಿತಿ ಏನೈತೆ ಹೆಂಗೈತೆ ಹಂಗಾದ್ಮೇಲೆ ತಿಳ್ಕೊಂಡ್ಬಿಟ್ಟೆ ನನ್ನ ಹತ್ರಕ್ ಬರ್ಬೇಕಾಗಿತ್ತು. ಸುಮ್ನೆ ಇಲ್ದವನ್ನೆಲ್ಲ ತಲೆಗೆ ಏನಕ್ಕೆ ತುಂಬಬೇಕಾಗಿತ್ತು? ನಾನು ನಿನ್ನೆ ಮದ್ವೆ ಆಗ್ತೀನಿ, ನಮ್ಮ ಮನೇಲಿ ಒಪ್ಪಲ್ಲ, ಆದ್ರೂ ನಿನ್ನೆ ಆಗ್ತೀನಿ, ನಿನ್ನ ಜೀವ, ನಾನ್ ಸತ್ತು ಹೋಗ್ತೀನಿ, ಇವೆಲ್ಲ ಮಾತ್ಕೊಡು. ಏನು ಆಗ್ತಿರೋ ನೋವು ನನಗೆ, ನಿನಗಲ್ಲ. ನಿಂದೇನು, ನಿನ್ ಗಂಡ್ಸು. ಅವತ್ತು ಹೇಳ್ದಲ್ಲ ನನ್ ಗಂಡ್ಸು 1000 ಜನತಕ್ ಹೋಗ್ತೀನಿ ಅಂತ. ಹೆಂಗ್ ಸಂಗ್ ಹೋಗಕ್ ಆಗಲ್ಲ ತಿಳ್ಕೊ. ನಿನಗೋಸ್ಕರ ನಾನ್ ಜೀವ ಇಟ್ಕೊಂಡಿದೀನಿ, ನನ್ ಉಸಿರಾಡ್ತಿದೀನಿ, ನೀನೇ ಬೇಕು ಅಂತಿದೀನಿ, ಅಳ್ತಿದೀನಿ, ಸಾಯ್ತಿದೀನಿ ಅಂದಾಗ ನೀನ್ ರೆಸ್ಪೆಕ್ಟ್ ಕೊಡೋದ್ ಕಲಿ. ಯಾವಳ್ಳು ಅಂತ ಅನ್ನಕ್ಕೆ ನಾನೇನ್ ನಿನ್ ಮನೇಲಿ ಬಿಟ್ಟಿ ಬಿದ್ದಿಲ್ಲ, ನಿಮ್ ಮನೆ ಋಣ ತಿಂದಿಲ್ಲ, ಆಯ್ತಾ? ಏನ್ ಮಾಡಿದೀನಿ ಅಂತ ತಪ್ಪೇನ್ ಮಾಡಿದೀನಿ ನಾನು? ನಿನಗ್ ಇಷ್ಟ ಇಲ್ಲ ಅಂತ ಬಿಟ್ಟವಾಗ ತಪ್ಪೇನಯ್ಯ ಮಾಡಿದೀನಿ ನಾನು? ನಿನ್ನ ಹತ್ರ ಬಂದ್ ಮಲಗಂತ ನನಗೇನಿತ್ತು? ಬೇರೆಂತಕ್ ಹೋಗ್ತಿದ್ದೆ ನಾನು, ನೀನೇ ಏನಕ್ ಬಂದ್ ನನ್ ಪಕ್ಕದ ಮನೆ ಕೊಂಡೆ ಇಲ್ದವನ್ನೆಲ್ಲ ತಲೆಗ್ ತುಂಬ್ದೆ. ನಮ್ಮ ಮನೇಲಿ ನನ್ನ ಗಂಡ್ ನೋಡಲ್ಲ, ಮದ್ವೆ ಮಾಡಲ್ಲ ಅಂತ ಅಂದಿದ್ರಾ ಹೇಳು. ನನ್ ನೋಡು, ನನಗೆ ಸುಮ್ನೆ ಪಿತ್ತ ನೆತ್ತಿಗೇರಿಸ್ಬೇಡ. ನನ್ ಲೈಫ್ ವಾಪಸ್ ಕೊಡು. ಈಗ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನನ್ ಲೈಫ್ ವಾಪಸ್ ಕೊಟ್ಟಿದ ತಕ್ಷಣ ನನಗೂ ನೀನ್ ಇಷ್ಟ ಇಲ್ಲ, ನೀನ್ ಬಿಟ್ಬಿಡ್ತೀನಿ ನಾನು. ಹೇಳ್ತಾ ಇಲ್ವಾ? ಹೆಂಗ್ ನೀನ್ ತಗೊಂಡೆ ಹಂಗೆ ನನಗ್ ವಾಪಸ್ ಕೊಡು. ನಾನು ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ, ನಾನೇನು ಮಾಡಕ್ಕಾಗಲ್ಲ. ಹೇಳಿ ತಲೆ ಕೆಡಿಸ್ತಾ ಇದ್ಯಾ ಹೊರ್ತು ನೀನು ಡಿಸಿಷನ್ ತಗಂತ ಇಲ್ಲ ಅಷ್ಟೇ. ನನ್ ಲೈಫ್ ನನಗ್ ವಾಪಸ್ ಕೊಡು. ಕಟ್ಕೊಂತೀಯೋ ಅಥವಾ ನಿಮ್ ಮನೆಗೆ ಹೇಳಿ ಒಪ್ಸಿ ಮದ್ವೆ ಮಾಡ್ಕೊಂತೀಯೋ, ಇಲ್ಲ ಬೇರೆ ಸಪ್ರೇಟ್ ಇಕ್ಕೊಂಡ್ ಮದ್ವೆ ಮಾಡ್ಕೊಂಡ್ ನೋಡ್ಕೊಂತೀಯೋ, ನನಗ್ ಸೆಕೆಂಡ್ರಿ ಬೇಕಾಗಿಲ್ಲ. ನನ್ ಲೈಫ್ ವಾಪಸ್ ಕೊಡು, ಆಯ್ತಾ? ಏನು ಮುಂಚೆ ಲೈಫು ನೀನು ಮಾತಾಡ್ಬೇಡ. ಅದ್ರ ಪಾಡಿಗೆ ಅದಿತ್ತು, ನನ್ ಪಾಡಿಗೆ ನಾನು ಇದ್ದೆ. ಇಲ್ದವನ್ನೆಲ್ಲ ತಲೆ ತುಂಬಿಸಿ ಬಂದಿದ್ದು ನೀನು. ನಾನ್ ಯಾಕೆ ಮುಂಚೆ ಹಂಗಿದ್ದೆ? ನನ್ ಪಾಡಿಗೆ ನಾನು ಇದ್ದೆ, ಆಯ್ತಾ? ನಂಗೆ ಯಾರ ಸವಾಸನೂ ಇರ್ಲಿಲ್ಲ, ಈಗ್ಲೂ ಯಾರ ಸವಾಸನೂ ಇಲ್ಲ. ನೀನ್ ಸವಾಸ ಬಿಟ್ರೆ ನಾನು ಯಾಕಾದ್ರೂ ಮಾಡಿದ್ನೋ, ನಾನೇ ಪಶ್ಚಾತ್ತಾಪ ಪಡ್ಬೇಕು. ಅದಕ್ಕೆ ನಿನ್ನಂತವ್ರನ್ನ ನಂಬಿಕೆ ದ್ರೋಹಿನ ಇಷ್ಟಪಟ್ಬಿಟ್ಟು ನನ್ ದೇಹ ಹಂಚ್ಕೊಂಡ್ಬಿಟ್ನಲ್ಲ, ನಾನ್ ಸರ್ವಸ್ವನೇ ನೀನ್ ದಾರೆ ಎಳ್ದಿದ್ದೀನಲ್ಲ, ನಾನ್ ಚಪ್ಲಿಲ್ ಹೊಡ್ಕೋಬೇಕು. ಅದಕ್ಕೆ ನನಗ್ ಬುದ್ಧಿ ಬರಲ್ಲ. ಈಗ ಮುಂಚೆ ಹೆಂಗಿದ್ದೆ, ಏನ್ ಮಾಡ್ತಿದ್ದೆ ಅದೆಲ್ಲ ನಿನಗ್ ಬೇಡ. ನೀನ್ ಬಂದ್ಮೇಲೆ ನಾನು ಹೆಂಗಿದ್ದೆ ಅದಷ್ಟೇ ಇಂಪಾರ್ಟೆಂಟ್, ಆಯ್ತಾ? ಮುಂಚೆ ಲೈಫ್ ಹಾಳಾಗೋಯ್ತು, ನೀನ್ ಬಂದ್ಮೇಲೆ ನನ್ ಲೈಫ್ ಹೆಂಗಿತ್ತು ಅನ್ನೋದಷ್ಟೇ ನನಗ್ ಇಂಪಾರ್ಟೆಂಟ್. ನನ್ ಲೈಫ್ ಕಟ್ಕೊಡು, ನಿನ್ ಸುದ್ದಿಗೆ ನಾನ್ ಬರಲ್ಲ. ಹೆಂಗಾದ್ರೂ ಕೊಡಪ್ಪ. ಈಗ ಹೆಂಗ್ ತಗೊಂಡೆ ನೀನು? ಹೆಂಗ್ ತಗೊಂಡೆ ಹಂಗೆ ವಾಪಸ್ ಕೊಡು. ಈಗ ನೀನ್ ಹೆಂಗ್ ತಗೊಂಡೆ ನನ್ನ ಹತ್ರ? ನನ್ನ ಹತ್ರ ಒಳ್ಳೆ ಮಾತಾಡಿ, ಬಣ್ಣದ್ ಮಾತಾಡಿ, ಚಿನ್ನದಂತ ಮಾತಾಡಿ, ಬಂಗಾರದಂತ ನಾನು ಅಂತ ತೋರ್ಸ್ಕೊಂಡಲ್ವಾ ನೀನ್ ನನ್ ಜೀವನ ಹಾಳು ಮಾಡಿದ್ದು? ಹಂಗೆ ಬಂಗಾರದಂತ ಜೀವನ ಮಾಡ್ಕೋಬೇಕು ಅಂದ್ರೆ ನನ್ ಲೈಫ್ ವಾಪಸ್ ಕೊಡು. ನೀನು ಯೋಚನೆ ಮಾಡ್ಬೇಕು, ಅದು ನಾನ್ ಯೋಚನೆ ಮಾಡೋದಲ್ಲ. ಹೆಂಗ್ ಕೊಡ್ಬೇಕು ಅಂತ ನೀನ್ ಯೋಚನೆ ಮಾಡ್ಬೇಕು. ನೋಡು, ನಂದೇನಿದ್ರು ಕ್ವಶನ್ ಮಾಡೋದಷ್ಟೇ ನನ್ ರೈಟ್ಸ್, ಆನ್ಸರ್ ಮಾಡೋದ್ ನೀನು, ಆಯ್ತಾ? ನೀನ್ ಯಾವಳ ಹಾಡಿನರಿ ಯಾವಳು ಕಿತ್ತೋದಳು ಸಿಕ್ಬಿಟ್ಲು ಅಂತ ಅವಳ ತಕೋಗಿ ನಾನ್ ಮಾಡ್ಕೊಂಡ್ ಬಂದಿದೀನಿ ಅಂತ ಮೆರೆಯೋದಲ್ಲ. ನನ್ನ ಹತ್ರ ಅವೆಲ್ಲ ನಡೆಯೋದೇ ಇಲ್ಲ. ಯಾವಳ ಹತ್ರಕ್ಕ ನೀನ್ ಸಿಗಾಕೊಂಡಿರೋದ್ ನನ್ನ ಹತ್ರ. ನಾನ್ ನನ್ ಲೈಫ್ ಉಳಿಸ್ಕೊಳಕ್ ನಾನು ಏನ್ ಬೇಕೋ ಅದನ್ನ ಮಾಡ್ತೀನಿ. ನಮ್ಮ ಅಕ್ಕ ಸರಿ, ಈಗ ನನಗೊಂದು ಮಾತ್ ನೆನ್ಪಾಯ್ತು. ಒಂದ್ ನಿಮಿಷ ಒಂದ್ ಮಾತ್ ನೆನ್ಪಾಯ್ತು ನನಗ್. ನಮ್ಮ ಅಕ್ಕನ ಹತ್ರ ನೀ ಏನ್ ಹೇಳಿದ್ಯಾ?
ಏನ್ ಹೇಳಿದ್ದೀನಿ? ಏನ್ ಹೇಳಿದ್ಯಪ್ಪ ನಮ್ಮ ಅಕ್ಕನ ಹತ್ರ? ಏನ್ ಹೇಳಿದ್ದೀನಿ ನಾನು? ಅಕ್ಕ ನನಗೆ ತುಂಬಾ ಇಷ್ಟ ಇತ್ತು ಮುಂಚೆ, ನಾನು ತುಂಬಾ ಇಷ್ಟ ಪಡ್ತಿದ್ದೆ. ಅವಳಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು. ಅದ್ ಯಾವ್ದೋ ಮೆಸೇಜ್ ನೋಡ್ಬಿಟ್ಟೆ ಅಕ್ಕ, ಅವತ್ತಿಂದ ನಂಗೆ ಮನ್ಸೇ ಹೋಗ್ಬಿಟ್ಟು ಅವಳು ಮುಟ್ಟಕ್ಕೂ ನಂಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ಕೊಂಡಿದ್ಯಲ್ಲ. ಆ ಮೆಸೇಜ್ ನೋಡಾದ್ಮೇಲೂ ಮುಟ್ಟೆ, ಅವಾಗ ನಿನಗೆ ಅಸಹ್ಯ ಆಗ್ಲಿಲ್ವಾ? ಯಾರು? ನೀನು. ನಾನ್ ಮುಟ್ಟಿದ್ದಲ್ಲ? ಇಲ್ಲ ನಾ ಮುಟ್ಟಿದ್ನ? ಹೌದೌದು. ನಾ ಮುಟ್ಟಿದ್ನ? ಹಂಗಾರೆ ನೀನ್ ಹಂಗಾರೆ ನನ್ ಮುಟ್ಲೇ ಇಲ್ವಾ? ಏನು ಮಾಡ್ಲೇ ಇಲ್ವಾ? ಏನು ಮಾಡ್ಲಿಲ್ವಾ? ಫೋನ್ ಮುರ್ದಾಕ್ತಲ್ಲ ನೈಟ್, ಅದಾದ್ಮೇಲೆ ನೈಟ್ ನೀನ್ ಹಂಗಾರೆ ನನ್ನ ಮುಟ್ಲೇ ಇಲ್ವಾ? ಯಾ ಬಾಯಲ್ಲಿ ಹೇಳ್ತೀಯ? ಹೆಣ್ಮಕ್ಳು ಜೀವನನ ಏನ್ ಅನ್ಕೊಂಡಿದೀರಾ? ಅದು ಸರಿ. ನೀವು ನಿಮಗೆ ಆಟದ ವಸ್ತುನ? ನಾವು ಗೊಂಬೆನಾ? ಗೊಂಬೆನಪ್ಪ ನಾನು? ಆಯ್ತಪ್ಪ, ಈಗ ಅದೇನ್ ಮಾಡ್ತೇವೆ ಮಾಡೋದು? ಅಲ್ಲ, ನಾನ್ ಮಾಡ್ತೀನಿ. ತಿರ್ಗಾ ಮುರ್ಗಲ್ಲ, ನಾನ್ ಮಾಡೇ ಮಾಡ್ತೀನಿ. ಫೋನ್ ಮಾಡ್ತೀನಿ, ನೀನ್ ರಿಸೀವ್ ಮಾಡ್ಬೇಕು, ಮಾತಾಡ್ಬೇಕು. ಮಾಡಲ್ಲ ನಾನು. ರಿಸೀವ್ ಮಾಡ್ಬೇಕು, ಮಾತಾಡ್ಬೇಕು. ಇಲ್ಲ ಅದ್ ಮಾಡು, ಅವಾಗ ನಾ ಮಾತಾಡ್ತೀನಿ. ನಾನ್ ಮಾಡೋದ್ ನಂಗೆ ಗೊತ್ತು. ನಿನ್ನ ಹತ್ರ ಎಳಿಸ್ಕೊಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಪ್ರೋಸೆಸಿಂಗ್ ಅಲ್ಲಿ ಇದೆ ಅದೆಲ್ಲ, ಆಯ್ತಾ? ಪ್ರೋಸೆಸಿಂಗ್ ಅಲ್ಲಿ ಆಲ್ರೆಡಿ ಇದೆ. ಅದ್ ಪ್ರೋಸೆಸ್ ಆದ್ಮೇಲೆ, ಕಂಪ್ಲೀಟ್ ಆದ್ಮೇಲೆ ನಿನ್ ಬುಡಕ್ ಬರುತ್ತೆ. ಅವತ್ತಿನ ದಿನ ನಿನ್ ಆನ್ಸರ್ ಮಾಡಕ್ ನಿನಗಾಗಲ್ಲ. ಅದ್ ತಿಳ್ಕೊ. ಹೆಣ್ಮಕ್ಳ ಜೀವನದಲ್ಲಿ ನೀನಲ್ಲ. ಒಂದ್ ನಿಮಿಷ ಕೇಳಿಸ್ಕೊ. ಯಾಕೆ ಮಾತಾಡಲ್ಲ? ನಾನ್ ಮಾತಾಡ್ತೀನಿ. ನನ್ ಲೈಫ್ ವಾಪಸ್ ನೋಡು, ನನ್ ಲೈಫ್ ವಾಪಸ್ ಕೊಡೋ ತನಕ ನಾನ್ ಮಾತಾಡ್ತಾನೆ ಇರ್ತೀನಿ. ಮಾತಾಡ್ಬೇಡ ಅಂತ ಹೇಳೋ ರೈಟ್ಸ್ ನಿನಗಿಲ್ಲ. ಮಾತಾಡ್ಲೇಬೇಕು. ಅದ್ ಯಾವಾಗ ನಿಮ್ ಫ್ರೆಂಡ್ ಅವತ್ ಮಾತಾಡದ್ನಲ್ಲ, ಅವನಿಗೆ ಹೇಳು ನನ್ನ ಹತ್ರ ಮಾತಾಡಕ್ ಮೀಟರ್ ಐತ ಅಂತ. ಅವನಿಗೆ ಮತ್ತೆ ಎಲ್ಲಿ ಬರ್ಬೇಕು? ನಾನು ಗಾಂಡು ನನ್ ಮಗ ಅಲ್ಲ. ನನಗೆ ಗುಂಡಿ ಐತೆ. ನಾನು ಎಣ್ಣೆ ಆಗಿರ್ಬೋದು. ಆದ್ರೆ ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಹೆಂಗಿರ್ಬೇಕು ಅದೆಲ್ಲ ನನಗೆ ಗೊತ್ತು. ಅವತ್ ಹೇಳಿದ್ರಲ್ಲ, ಅದೇ ಮಾತೆ ಉಳಿಸ್ಕೊಳದ್ ನಾನು. ಯಾವತ್ತು ನಾನು ಬೇರೆ ಮಾತಾಡಲ್ಲ. ಈಗೇನು ನಿನಗಿಷ್ಟ ಇಲ್ಲ ಅಂತ ಹೇಳ್ತಿದ್ಯಲ್ವಾ, ನನ್ ಲೈಫ್ ವಾಪಸ್ ಕೊಡು. ಇಷ್ಟ ಇಲ್ಲ, ನಾನು ಬಿಟ್ಬಿಡ್ತೀನಿ. ಆಯ್ತಾ? ಹೆಂಗಾದ್ರೂ ಕೊಡು. ಮತ್ತೆ ನಂಗೆ ಅದೇ ಕ್ವಶನ್ ಕೇಳ್ಬೇಡ. ನನ್ ಲೈಫ್ ಹಾಳಾಗಿದ್ ಯಾರಿಂದ? ಇವಾಗ ನನ್ ಮುಂಚೆ ಹೆಂಗಿದ್ದೆ ಅಂತ ಕೇಳ್ದೆ ಅಲ್ವಾ? ಅವಾಗ ಹೆಂಗೋ ಇದ್ದೆ, ನನ್ ಪಾಡಿ ನಾನಿದ್ದೆ. ಆಯ್ತಾ? ನೀನೇ ಇಲ್ದವನ್ನೆಲ್ಲ ಕತೆ ಹೇಳ್ಕೊಂಡ್ ಬಂದಿದ್ದು. ನನ್ ಮದ್ವೆ ಆಗ್ತೀನಿ, ಹಬ್ಬ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ ಅಂತ ತಲೆ ತಿಂದು ನಮ್ ಮನೆಗ್ ಬಂದು, ನಮ್ ಮನೆಗ್ ನೀನ್ ಎಷ್ಟತಿ ಬಂದಿದ್ಯಾ? ನಾನ್ ಕರದ್ನ? ನೀನ್ ಕರ್ಕೊಂಡ್ ಬರಣ. ಮೆಸೇಜ್ ನೋಡಪ್ಪ, ನಾನ್ ನಿನ್ಗೆ ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸಿದೀನಿ. ಆಯ್ತಾ? ಅದಕ್ಕಿಂತ ಮುಂಚೆ ಕರೆದಿರೋದು ಇಲ್ವಾ? ಏನಂತ 12 ಗಂಟೆ ರಾತ್ರಿ ತನಕ ನನ್ನ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಅಪ್ಪಾಜಿ ಯಾವಾಗ ಕೆಲ್ಸಕ್ ಹೋಗುತ್ತೆ ಅಂತ ಕೇಳ್ದಲ್ಲ. ಅದಕ್ಕಿಂತ ಮುಂಚೆ ಕರೆದಿರೋದಿಲ್ವಾ? ಯಾವಾಗ ಕರ್ದೆ? ಫಸ್ಟ್ ಟೈಮ್ ಮೀಟ್ ಮಾಡ್ದಾಗ ಕರ್ದಿದ್ದೆ 3 ಗಂಟೆ, ಮಿಡ್ ನೈಟ್ 3 ಗಂಟೆ. ನೀನ್ ಬಂದಿದ್ 4 ಗಂಟೆ. ಅವತ್ ಒಂದ್ ನಿಮಿಷ ಇರು. ಅವತ್ ನಾನ್ ನಿನಗೆ ಕಂಡೀಷನ್ ಹಾಕಿತ್ತೇನು ನೋಡು, ನಮ್ಮ ಮನೆಗ್ ಬಂದ್ರೆ ನೀನ್ ನನಗ್ ಮುಟ್ಬಾರ್ದು, ನನ್ ಟಚ್ ಮಾಡ್ಬಾರ್ದು, ಜಸ್ಟ್ ಮಾತಾಡ್ಸಕಾದ್ರೆ ಬಂದ್ ಹಂಗೆ ಹೋಗು ಅಂತ ಹೇಳಿದ್ದೆ. ಓಕೆನಾ? ನಾನು ಹೇಳಿರ್ಲಿವಾ? ಅದೇ ನಿನಗೆ ಸತ್ಯ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಅದೇ ಸತ್ಯ ಒಪ್ಕೊಳಕ್ ಆಗ್ತಾ ಇಲ್ಲ. ಹೇಳಿ. ಈಗ ಸುಮ್ನೆ ನನಗೆ ಡೈಲಿ ಇದನ್ನೇ ಮಾತಾಡಕ್ ಆಗಲ್ಲ. ಅದೇನು ಅವ್ರು ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ಲಿ. ಈಗ್ಯಾಕೆ ಪ್ರವೀಣನ್ನ ಮಾತಾಡಿಸ್ತಿದ್ಯಾ? ಸರಿ, ಒಂದ್ ನಿಮಿಷ ತಡಿ. ಸರಿನಾ ಪ್ರವೀಣ್? ನಾನ್ ಮತ್ತೆ ಪದೇ ನನಗೂ ಡೈಲಿ ಇದನ್ನೇ ಮಾತಾಡಕ್ ಆಗಲ್ಲ. ನನಗೂನು ಏನ್ ಡೈಲಿ ಇದನ್ನೇ ಮಾತಾಡ್ಬೇಕು ಅನ್ನೋದೇನಿಲ್ಲ. ನನ್ ಲೈಫ್ ಹಾಳಾಗಿರೋದಕ್ಕೆ ನಾನ್ ಕೇಳ್ತಾ ಇರೋದು. ಎಲ್ಲ ಪ್ರವೀಣನ್ನ ಬಾಯ್ ಬಂದಂಗ ಅಂದ್ಬಿಟ್ಟು ಈಗ ಪ್ರವೀಣ್ ಅಂತಂದ್ರೆ ಯಾರು? ನೀನು? ನಾನ್ ಕೇಳ್ತೀನಿ ನನ್ ತಮ್ಮಂಗೆ. ಆಯ್ತಾ? ನನ್ ಡಿಸಿಷನ್. ಆಯ್ತಾ? ಆಯ್ತು, ಅದೇನು ಹೇಳಪ್ಪ. ಈಗ ನಾನು ಇಷ್ಟೆಲ್ಲ ಹೇಳಿದೀನಲ್ವಾ, ಅವಳೇನ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅಂದಳಲ್ವಾ, ಮಾಡೋದಕ್ಕೆ ಹೇಳು. ಸುಮ್ನೆ ನನಗೆ ಫೋನ್ ಮಾಡಕ್ ಹೇಳ್ಬೇಡ. ಆಯ್ತಣ್ಣ, ಇಲ್ಲೇ ಒಂದ್ ನಿಮಿಷ ಕೇಳೋಣ. ಓಕೆ ಆಯ್ತು. ಅವ್ರು ಕರ್ದಿದ್ ಕಡೆ ನೀವ್ ಬರ್ತೀರಾ? ಅವ್ರು ಕರ್ದಿದ್ ಕಡೆ ನೀವ್ ಬರ್ತೀರಾ? ಎಲ್ಲಿಗ್ ಬರ್ಬೇಕು? ಅದೇನು ಮಾಡ್ತೀನಿ, ಮಾಡ್ಲಿ, ಆಮೇಲೆ ಬರ್ತೀನಿ. ಅದೇ ಅಣ್ಣ, ಅದಕ್ಕೆ ಅವ್ರು ಕರೆದ್ರೆ ಬರ್ತೀರಾ? ಬರ್ತೀನಿ ನಾನು. ಅಕ್ಕ, ನೀನ್ ಏನೋ ಮಾಡ್ತೀನಿ ಅಂತ ಹೇಳಿದೆ ಅಂತಲ್ಲ ಅವ್ರಿಗೆ, ನೀನ್ ಕರೆದಿದ್ ಕಡೆ ಅವ್ರು ಬರ್ತಾರಂತೆ. ನೀನ್ ಕರೆದಿದ್ ಕಡೆ ಬರ್ಲಿಲ್ಲ ಅಂದ್ರೆ ಅವಾಗ ನೀನ್ ಕಂಪ್ಲೇಂಟ್ ಅನ್ನ ಕೊಡು, ಏನಾರ ಕೊಡು. ಇವಾಗ ಅವ್ರು ಬರ್ತೀನಿ ಅಂದವ್ರೆ, ನೀನ್ ಕರೆದಿದ್ ಕಡೆ ಅವ್ ಕರೆಸಿ ಅಲ್ಲಿ ಏನ್ ಮಾತಾಡ್ತೀಯೋ ಅಥವಾ ಅವ್ರು ಹೊಡಿತೀಯೋ ಇಲ್ಲ ಅವ್ರ ಕಡೆಯಿಂದ ನೀನೇ ಹೊಡ್ಸ್ಕೊಂತೀಯೋ ಅದನ್ನ
ಪ್ರವೀಣ್ ಅದೆಲ್ಲ ಬೇಡ, ಹ್ಮ್. ಒಂದ್ ನಿಮಿಷ ಕೇಳು. ಇವಾಗ ನಾವು ಮುಂಚೆ ತರ ಹೆಂಗಿದ್ವಿ ಹಂಗೆ ಇರ್ಬೇಕು. ಅವರು ಯಾರನ್ನು ಮದ್ವೆ ಆಗ್ಬಾರ್ದು, ನಾನು ಯಾರನ್ನು ಮದ್ವೆ ಆಗಲ್ಲ, ಆಯ್ತಾ? ಹ್ಮ್. ನೀ ಯಾರನ್ನು ಮದ್ವೆ ಆಗಲ್ಲ ತಾನೆ? ನಾನ್ ಆಗಲ್ಲ. ನೀ ಯಾರನ್ನು ಆಗಲ್ಲ ತಾನೆ? ನೀನ್ ನನಗ್ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು, ಓಕೆನಾ? ಎಂತ ಮಾಡ್ಕೊಡ್ಬೇಕು? ನಾನು ನಿನ್ನನ್ ಬಿಟ್ಟು ಇನ್ಯಾವಳನ್ನು ಮದ್ವೆ ಆಗಲ್ಲ, ಕಣ್ಣೆತ್ತಿ ಇನ್ಯಾವಳನ್ನು ನೋಡಲ್ಲ. ಯಾವ ಆಗಲ್ಲ ಅಂತ ಬರ್ಕೊಡ್ತೀನಿ ನಾನು, ನಿನ್ನ ಆಗಲ್ಲ ಅಂತ ಬರ್ಕೊಡ್ತೀನಿ. ನನ್ನಾಗಲ್ಲ ಅಂತ ಬರ್ಕೊಡೋದಲ್ಲ. ಏನೇ ಕಷ್ಟ ಇದ್ರು ಯಾರನ್ನೇ ಮದ್ವೆ ಆಗ್ಬೇಕು ಅನ್ಸಿದ್ರು ನೀನ್ ನನ್ನೇ ಮದ್ವೆ ಆಗ್ಬೇಕು, ಹಂಗೆ ಬರ್ಕೊಡ್ಬೇಕು, ಆಯ್ತಾ? ಆದ್ರೆ ನನ್ನೇ ಆಗ್ಬೇಕು. ಆಗ್ಲಿಲ್ಲ ಅಂತ ನೀ ಯಾರನ್ನೂ ಆಗ್ಬಾರ್ದು, ಹಿಂಗೆ ಇರ್ಬೇಕು. ಯಾವಳ ಸುದ್ದಿಗೂ ಹೋಗ್ಬಾರ್ದು, ಯಾವಳ ಹತ್ರನೂ ಹೋಗಿ ಎಂಜಾಯ್ ಮಾಡ್ಬಾರ್ದು. ಆಗುತ್ತಾ ನಿಂಗ ಬರ್ಕೊಡಕ್ಕೆ? ಆಯ್ತು, ನನಗೂ ನಿನಗೂ ಯಾವ್ದೇ ರೀತಿ ಸಂಬಂಧ ಇರಬಾರ್ದು. ಯಾಕೆ ಸಂಬಂಧ ಇಲ್ಲ? ಅವಾಗೂ ಸಂಬಂಧ ಇದ್ದೇ ಇರುತ್ತೆ. ಯಾಕೆ ಸಂಬಂಧ ಇಲ್ಲ? ಯಾಕಪ್ಪ? ಸರಿ ಅಕ್ಕ ಒಂದ್ ನಿಮಿಷ, ಅದು ಈ ಒಳ್ಳಿಗೆ ಏನೇ ಕೇಳಬೇಡ. ಅವ್ರ ತಂಗಿ ಹೇಳೋರ್ತಾನೆ, ಅವ್ರ ತಂಗಿ ಹತ್ರ ಮಾತಾಡೋಣ ಅದನ್ನ ಇವಾಗ. ಅಲ್ಲ, ಒಂದ್ ನಿಮಿಷ ಪ್ರವೀಣ್. ಓಕೆ ಓಕೆ, ಅದನ್ನ ವಿಷಯನ ತಂಗಿ ಹತ್ರನೇ ಮಾತಾಡೋಣ. ಇಟ್ಸ್ ಓಕೆ. ನನಗೂ ಇವ್ರಿಗೂ ಯಾಕೆ ಸಂಬಂಧ ಇಲ್ಲ? ಸಂಬಂಧ ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಒಂದ್ ನಿಮಿಷ ಹೇಳೋದ್ ಕೇಳಕ್ಕ ಇಲ್ಲಿ. ಅದನ್ನ ದಿವ್ಯಾ ಅಕ್ಕನ ಹತ್ರನೇ ಮಾತಾಡೋಣ. ನೀನು ಇವ ಅಣ್ಣನ್ ಜೊತೆ ಏನು ಮಾತಾಡ್ಬೇಡ ಇವಾಗ. ಅದ್ರ ಬಗ್ಗೆ ಸರಿ, ನಾನ್ ಮಾತಾಡಲ್ಲ ಬಿಡು. ನಾನ್ ಹೇಳ್ತಿರೋದ್ ಕೇಳಕ್ಕ. ಇವಾಗ ಈ ಅಣ್ಣ ನೀ ಹೇಳ್ದ ಜಾಗಕ್ಕೆ ಬರ್ತಾನಂತೆ. ಬಂದಾಗ ಈ ಅಣ್ಣನ ಮೇಲೆ ಕೋಪ ನಿನಗಿರುತ್ತೆ. ನೀ ಅಣ್ಣಗ್ ಹೊಡಿ. ನನಗ್ ಯಾವ್ದೇ ತರ ಕೋಪ ಇಲ್ಲ ಪ್ರವೀಣ್, ನನಗ್ ಅವ್ರ ಮೇಲೆ ಯಾವ್ದೇ ತರ ಕೋಪ ಇಲ್ಲ. ಪೂರ್ತಿಯಾಗಿ ಕೇಳಿಸ್ಕೊ. ಆ ಅಣ್ಣ ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳೋರು ಇವಾಗ, ಓಕೆನಾ? ನೀ ಅವಾಗ ಆ ಅಣ್ಣನ್ ಬೈತೀಯೋ ಇಲ್ಲ ಹೊಡಿತೀಯೋ, ಅಥವಾ ನೀನೇ ಬೈಸ್ಕೊಂತೀಯೋ, ಅಥವಾ ಕಾಲಿಗೆ ಬೀಳ್ತೀಯೋ, ಏನ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ಸರಿ, ಬುಧವಾರ ಸಿಗ್ತಾರ ಕೇಳು ಪ್ರವೀಣ್. ಅದೇ ಹೇಳೋರಲ್ಲಕ್ಕ ಅವರು. ಬುಧವಾರ ಸಿಕ್ತಿಯಾ? ಎಲ್ ಸಿಕ್ತಿಯಾ? ಎಲ್ಲ ಹೇಳ್ತೀನಿ ನಾನು, ಎಲ್ಲಿ ಸಿಗ್ಬೇಕು ಅಂತ ಹೇಳ್ತೀನಿ. ಬುಧವಾರನೇ ಸಿಗ್ಬೇಕು, ಆಯ್ತಾ? ಅಣ್ಣ ಇವಾಗ ನೋಡಿ ಅಣ್ಣ, ಅವರು ಸಿಗೋ ಅಂತ ಹೇಳೋರೆ. ಸಿಗಿ, ಅದ್ ಏನ್ ಮಾತಾಡ್ತಿರೋ ಫೈನಲ್ ಆಗಿ ಮಾತಾಡಿ ಅಣ್ಣ. ನಿಮ್ ತಂಗಿ ಹತ್ರ ನಾವು ಬೇರೆ ಮಾತಾಡಿದೀವಿ, ನಿಮ್ ತಂಗಿ ಹತ್ರ ಬೇರೆನೆ ಮಾತಾಡ್ತೀವಿ ಅಣ್ಣ. ಓಕೆನಾ ಅಣ್ಣ? ಇವಾಗ ನೀವು ನಮ್ಮ ಅಕ್ಕಂಗೆ ಒಂದ್ಸತಿ ಸಿಗಿ, ಅವ್ರ ಏನ್ ಮಾತಾಡ್ತಾರ ನೋಡಿ. ಓಕೆನಾ?